ಸೊ ನಮಸ್ಕಾರ. ಏನಂತ ಅಂದರೆ ರಾಯಬಾಗ ತಾಲೂಕಿನ ಒಂದು ನಾಗರಾಳ ಗ್ರಾಮದಲ್ಲಿ ಒಂದು ಲೋಕೋಪಯೋಗಿ ಇಲಾಖೆಯಿಂದ ಒಂದು ಕಾಮಗಾರಿ 1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಪ್ರಗತಿಯಲ್ಲಿತ್ತು. ಸೊ ನಡುವೆ ಯಾವುದೋ ಒಂದು ತಕರಾರಿನಿಂದ ಈ ಒಂದು ರಸ್ತೆ ಕಾಮಗಾರಿ ಒಂದು ಬಂದ್ ಆಗಿತ್ತು. ಇವತ್ತಿನ ದಿನ ಈ ಕಾಮಗಾರಿಯನ್ನ ಮರಳಿ ಪ್ರಯತ್ನಿಸುತ್ತಾರೆ. ಅಂದ್ರೆ ಯಾವುದೇ ರೀತಿಯಾದ ಈ ಒಂದು ವೆಟ್ ಮಿಕ್ಸ್ ಅನ್ನ ಮಿಕ್ಸ್ ಮಾಡದೆ ನೀರನ್ನ ಹೊಡೆಯದೆ ಅದರ ಮೇಲೆ ಡಾಂಬರೀಕರಣ ಮಾಡುತ್ತಿರುವಾಗ ನಾವು ಬಂದು ತಡೆ ಹಿಡಿಯುತ್ತೇವೆ. ಸೊ ತಡೆ ಹಿಡಿದಾಗ ನಾವು ಸ್ಟಾಪ್ ಮಾಡ್ತಾವಂತ ಹೇಳಿರ್ತಾರೆ. ಆದರೆ ನಾವು ಒಂದು ಊಟದ ಸಮಯದಲ್ಲಿ ಹೋದಾಗ ಮನು ಒಡ್ಡರವರು ಅಂದ್ರೆ AWE ಆದಂತಹ ಮನು ಒಡ್ಡರವರು ಏನ್ ಮಾಡ್ತಾನೆ, ಪತ್ರಕರ್ತನಾದ್ರೆ ಅವನು ಮನೆಯಲ್ಲಿ ಇರಬೇಕು, ಮಾಹಿತಿ ಹಕ್ಕು ಹೋರಾಟಗಾರನಾದ್ರೆ ಅವನು ಮನೆಯಲ್ಲಿ ಇರಬೇಕು, ದುಡ್ಡು ಕೊಟ್ರೆ ಹೋಗ್ತಾರೆ, ಅವ್ರನ್ನೇನ್ ಮಾಡ್ತೀರಾ ನೀವು ಹಾಕಿ ಅಂತ ಹೇಳಿ ಮನು ಒಡ್ಡರವರು ಸ್ಪಷ್ಟವಾಗಿ ಒಂದು ಮುಂದೆ ನಿಂತು ಈ ಒಂದು ರೋಡ್ ಅನ್ನ ಹಕ್ಷಿದ್ದಾರೆ ನೋಡಿ, ಡಾಂಬರೀಕರಣ ಹಕ್ಷಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯಾದ ಕ್ವಾಂಟಿಟಿ ಇಲ್ಲ. ಸೊ ಇವರಿಗೆ ಬೇಕಾಬಿಟ್ಟಿಯಾಗಿ ಸರ್ಕಾರದ ಹಣವನ್ನ ಲೂಟಿ ಹೊಡೆದು ಈ ರೀತಿಯಾಗಿ ಕಳಪೆ ಕಾಮಗಾರಿ ಮಾಡಿ ಹೋಗ್ತಾರೆ. ಕೇಳಿದ್ರೆ ನಿಮಗೆ MB ಪ್ರತಿ ಕೊಡುತ್ತೇನೆ, ನಿಮಗೆ ಎಸ್ಟಿಮೇಟ್ ಕೊಡ್ತೇನೆ ಅಂತ ಹೇಳಿ ಉಡಾಫೆ ಉತ್ತರ ಕೊಡ್ತಾರೆ. ಸೊ ಸಂಬಂಧಪಟ್ಟಂತಹ EE ಸಾಹೇಬ್ರೆ, SC ಸಾಹೇಬ್ರೆ, ರಾಯಬಾಗ ಲೋಕೋಪಯೋಗಿ ಇಲಾಖೆಯಲ್ಲಿ ನೆಲೆ ಊರಿ ಕೂತಿದಂತಹ ಮನು ಒಡ್ಡರವರು ಸರಿಯಾಗಿ ಕಾಮಗಾರಿಗಳ ಕಡೆ ಒಂದು ವೀಕ್ಷಣೆಯನ್ನು ಮಾಡ್ತಾ ಇಲ್ಲ. ಒಂದು ಸೈಟ್ ಅನ್ನ ಪರಿವೀಕ್ಷಣೆ ಮಾಡ್ತೀನಿ, ಸೈಟ್ ಮೇಲೆ ಇದೇನಂತ ಹೇಳ್ತಾರೆ. ಆದ್ರೆ ಯಾವಾಗ ನೋಡಿದಾಗ ಮೊಬೈಲ್ ನಲ್ಲಿ ಅಲ್ಲಿ ಒಂದು ಕ್ವಾರ್ಟರ್ಸ್ ನಲ್ಲಿ ಇರ್ತಾರೆ. ಸೊ ಕೇಳಿದ್ರೆ ಕ್ವಾರ್ಟರ್ಸ್ ನಲ್ಲಿ ನಾನು ಇರ್ತೇನೆ, ನನ್ನ ಕೇಳೋರು ಯಾರು ಅಂತ ಈ ಉತ್ತರ ಕೂಡ ಕೊಡ್ತಾರೆ. ಅಂದ್ರೆ ಇವರಿಗೆಲ್ಲ ಏನಂತ ಹೇಳಿ ಸರ್ಕಾರದ ಹಣ ಇವರು ತಿಂತಾರೆ. ಸರ್ಕಾರದ ಹಣ ಜೊತೆಗೆ ಇಂತಹ ಗುತ್ತಿಗೆದಾರರು, ಅಂದ್ರೆ ಇವರು ಗುತ್ತಿಗೆದಾರರಲ್ಲ, ಕಳಪೆ ಗುತ್ತಿಗೆದಾರರು. ಈ ಕಳಪೆ ಗುತ್ತಿಗೆದಾರರು ಕೊಟ್ಟಂತಹ ಎಂಜಲು ಕಾಶಿಗೆ ಆಶೆ ಪಟ್ಟು ಮುಂದೆ ನಿಂತು ಈ ಒಂದು ಡಾಂಬರ್ ಅನ್ನ ಬಳಸಲು ಹೇಳಿದಾರಂತ ಹೇಳಿ ಸ್ಪಷ್ಟವಾಗಿ ಯಾರು ನಾಯ್ಕ್ ಅವರೇ ಹೇಳಿದ್ದಾರೆ. ಈ ಒಂದು ರಸ್ತೆ ಹಿಡಿದಂತಹ ಯಾರು ನಾಯ್ಕ್ ಅವರು. ಸೊ ನಾಯ್ಕ್ ಅವರು ಹೇಳಿದ್ದಾರೆ, ನಮಗೆ ಇಂಜಿನಿಯರ್ ಅವರೇ ಮುಂದೆ ನಿಂತು ಬಳಸಿದಾರಂತ ಹೇಳ್ತಾರೆ. ಗುತ್ತಿಗೆದಾರರು ಇವರು ಸರ್, ಯಾರು ನಾಯ್ಕ್ ಅವರು. ಸರ್ ಈಗ ಕೆಲಸ ಸ್ಟಾರ್ಟ್ ಆದ್ಮೇಲೆ ಇದನ್ನ ಬಂದ್ ಮಾಡಿಸುತ್ತೆ ನೀವು AWE? ಸೊ ಬಂದ್ ಮಾಡಿಸುತ್ತೆ ಸರ್. 1 ಬೆಳಗ್ಗೆಯಿಂದ 11 ಗಂಟೆಯಿಂದ ನಮ್ಮ ಕಾಮಗಾರಿ ನಮ್ಮ ಸ್ಟಾರ್ಟ್ ಐತ್ರಿ ಸರ್ ಪ್ರೊಸೆಸ್. ಸೊ ಅಲ್ಲಿ ಒಂದು ಗುಡಿಯಿಂದ ಅಲ್ಲಿವರೆಗೆ ಅದೇನ್ ಕಂಬ ಇದೆ ಅಲ್ಲ ಸರ್, ಆ ಕಂಬವರೆಗೆ ಈ ಒಂದು ರಸ್ತೆ ಕಾಮಗಾರಿಯನ್ನು ಸ್ಟಾಪ್ ಮಾಡಿ ಹೋಗಿದ್ವಿ ಸರ್. ಸೊ ಇಲ್ಲಿರುವಂತಹ ಈ ಒಂದು ರೋಲರ್ ಮಾಲೀಕರು ಹಾಗೂ ಈ ಒಂದು ಇಲ್ಲಿ ವೆಹಿಕಲ್ ಗಳು ಇದ್ದವಲ್ಲ ಅವರೆಲ್ಲ ಕೂಡ ಹೇಳಿದ್ರು, ಸರ್ ನೀವು ಹೇಳುವವರೆಗೂ ನಾವು ಸ್ಟಾರ್ಟ್ ಮಾಡಲ್ಲ ಅಂತ. ಯಾಕಂದ್ರೆ ನಾವು ನಮ್ಮ ಮನೆಯದು ಕೇಳ್ತಾ ಇಲ್ಲ, ಸರ್ಕಾರದ ಆಸ್ತಿ ಇದು. ಈ ರಸ್ತೆ ಮಾಡಿ ಹೋಗ್ತಾರೆ. ಸೊ ಮತ್ತೆ ಈ ರಸ್ತೆಯನ್ನ 1 ತಿಂಗಳು 2 ತಿಂಗಳು ಬಿಟ್ಟು ನೋಡಿದಾಗ ಈ ರಸ್ತೆ ತೆಗ್ಗು ದಿನ್ನುಗಳಿಂದ ಕೂಡಿರುತ್ತೆ ಹೊರತು ಯಾವುದೇ ರೀತಿಯಾದ ಇಲ್ಲಿ ಅಭಿವೃದ್ಧಿ ಕಾಣಲ್ಲ. ಸೊ ನಾನು ಹೇಳೋದು ಇಷ್ಟೇ, ಸರ್ಕಾರದ ಸಂಬಳ ತಗುತ್ತಿರುವ ಮನು ಒಡ್ಡರ್ ಸಾಹೇಬ್ರೆ, ನೀವು ಮಾಡ್ತಾ ಇರುವುದು ಸರ್ಕಾರದ ಕಾನೂನಿನ ಚೌಕಟ್ಟಿನಲ್ಲಿ. ಸೊ ಈ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಮೀರಿ ಹೋಗಿದ್ದೀರಿ ನೀವು. ಅಂದ್ರೆ ಈ ಒಂದು ಡಾಂಬರ್ ಅನ್ನ ಬಳಸಿ ಯಾರು ಕೇಳ್ತಾರೆ ಅವ್ರ ಮೇಲೆ ಗಾಡಿ ಹಾಸಿ ಅಂತ ಹೇಳ್ತಾರೆ. ನಮ್ಮ ಹುಡುಗ ವಿಡಿಯೋ ಮಾಡ್ತಿರಬೇಕಾದ್ರೆ ಈ ಒಂದು ಗಾಡಿ ಕೂಡ ಅವನ ಮೇಲೆ ತಂದಿದ್ದಾರೆ. ಸೊ ಅವನು ಪಾಪ ತಪ್ಪಿಸಿಕೊಂಡು ಹೋಗಿದ್ದಾನೆ. ಈಗಿಲ್ಲ, ಅವನು ಹೋಗಿ ಗೆಸ್ಟ್ ಹೌಸ್ ನಲ್ಲಿ ರೆಸ್ಟ್ ಮಾಡ್ತಾ ಇದ್ದಾನೆ. ಸೊ ನಾನು ಹೇಳೋದು ಇಷ್ಟೇ, ರೌಡಿ ವರ್ತನೆ ಮಾಡುತ್ತಿರುವಂತಹ ಮನು ಒಡ್ಡರ್ ಸಾಹೇಬ್ರ ಮೇಲೆ ತನಿಖೆ ಆಗಬೇಕು. ಹಾಗೂ ಈ 1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯೂ ಕೂಡ ತನಿಖೆ ಆಗಬೇಕು. ಇದೆಲ್ಲ ಒಂದು ಕಾಮಗಾರಿ ತನಿಖೆ ಆದಾಗ ಇನ್ನು ಮುಂದಿನ ಕಾಮಗಾರಿ ಸ್ಟಾರ್ಟ್ ಆಗುತ್ತೆ ಅಂತ ಈ ಮೂಲಕ ಹೇಳ್ತೇನೆ. ಸೊ ಸಂಬಂಧಪಟ್ಟಂತಹ EE ಸಾಹೇಬ್ರೆ, ಈ ಒಂದು ಸುದ್ದಿಯನ್ನ ಅಂದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುವುದು ಏನಂದ್ರೆ, ಈ ಒಂದು ಸುದ್ದಿಯನ್ನ ನೋಡಿದ ತಕ್ಷಣ ತಪ್ಪಿತಸ್ಥನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಹೇಳ್ತೇನೆ. ನಮಸ್ಕಾರ.